ಮನ್ಮಥನ್ ಬೇಬಿ ಸಿಟ್ಟಿಂಗ್ ಹೇಗೆ ನಡೀತಾ ಇದೆ ಮದುಮಗಳೇ? ಮಗುನ ವಾಪಸ್ ಕೊಡಲ್ಲ ಅಂತಿದ್ದಾನಂತೆ ಕಣೆ. ಮಗುನ ವಾಪಸ್ ಕೊಡಲ್ಲ ಅನ್ನ? ಮಗುವಿಂದ ಭಾಗ್ಯ ಬರುತ್ತೆ ಅಂತನ್ನ? ಹೌದು, ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ನಾನು ಇಲ್ಲಿಂದಾನೇ ಅವನಿಗೆ ಮಂಕ್ ಬುದ್ಧಿ ಹಚ್ಚಿದ್ದೀನಿ. ಓ, ಇದೆಲ್ಲ ನಿಂದೆನಾ ಕಿತಾಪತಿ? ಕಿತಾಪತಿ ಅಲ್ಲಮ್ಮ, ಕೈ ಚಳಕ, ವಶೀಕರಣ, ಛೂ ಮಂತ್ರಕಾರಿ. ಎಲ್ಲ ಇವಳೇ ಮಾಡಿದ್ದಂತೆ. ಕುಡಿಯ. ಏ ಸುಮತಿ, ಮಗುನ ಇಟ್ಕೊಳಕ್ ನೀನೇನೆ ಹೇಳಿದ್ದು? ಹೌದದ್ಗೆ, ಆದರೆ ನಾನೇ ಹೇಳಿದ್ದು ಅಂತ ಅವನಿಗೆ ಗೊತ್ತಿಲ್ಲ. ನಾಳೆ ಒಂದು ಮಗುನೇ ಕೊಡಲ್ಲ ಅಂದರೆ? ಅದಕ್ಕೆ ನಮ್ಮ ಮನೆಯಲ್ಲಿ ನಾಳೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಸಾಧಿಸಿದ್ದೀವಿ ಹೇಳಿ. ಡೋಂಟ್ ವರಿ, ಈ ಸುಮತಿಗೂ ಕೆಲವೊಂದು ಸಿದ್ಧಿ ಒಲಿದಿದೆ, ನಾನು ನೋಡ್ಕೊತೀನಿ. ಬಾಯ್. ಈ ಸುಮತಿ ಆಶ್ರಮಕ್ಕೆ ಹೋದ್ರೂ ಕಿತಾಪತಿ ಮಾತ್ರ ಬಿಡಲಿಲ್ಲ. ಅದಕ್ಕೆ ಮಗುವಿನ ಬಗ್ಗೆ ನನ್ನ ನಿರ್ಧಾರನ ನಿಮ್ಗಾಗಲೇ ಹೇಳಿದ್ದೀನಿ. ಈ ಮನೆಗೆ ನನ್ನ ಮದುವೆ ಅಥವಾ ಆ ಮಗು ಯಾವುದು ಮುಖ್ಯ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಅಳ್ತಿದ್ದಾರೆ ಅನ್ಸುತ್ತೆ, ನೋಡ್ತೀರಾ? ಮುಟ್ಬೇಡ ನೀನು, ಮುಟ್ಬೇಡ ನೀನು. ಬರಲೇಬಾರ್ದಾಗಿತ್ತು. ಉಸಿರು ಕಟ್ಟಾಗ್ತಾ ಇದೆ. ಚೆನ್ನಾದ್ರೆ ನಾನು ನಿನ್ನ ಅಣ್ಣ ಇದ್ದ. ಬಣ್ಣ ಇತ್ತು. ತಡವಾಗಿ ಗೊತ್ತಾಯ್ತು ಈ ದಡ್ಡ ತಮ್ಮನಿಗೆ. ತಮ್ಮನ ಒಳ್ಳೆ ಮನಸ್ಸಿನಲ್ಲಿ ಕೆಟ್ಟಣ್ಣ ಒಳ್ಳೆಯವನಾಗಿ ಕಾಣಿಸ್ತಿದ್ದ ಅಂತ. ಆ ಅಣ್ಣನನ್ನ ಈ ತಮ್ಮ ನಮ್ದ ಶ್ರೀರಾಮಚಂದ್ರ ಅಂತ. ಎಲ್ಲಿವರೆಗೂ ನಮ್ದ ಗೊತ್ತಾ? ಅಣ್ಣ ಕಾಲಿನಿಂದ ಎದೆವರೆಗೂ ಸುಡ್ತಾ ಇದ್ರು, ಜೀವನ ಪಾವನ ಆಯ್ತು ಅಂತ ನಂಬಿದ್ದ. ಎದೆ ಸುಟ್ಟಾಗ್ಲೇ ಈ ದಡ್ಡ ಸಿಕ್ಕಾಮಣಿಗೆ ಗೊತ್ತಾಗಿತ್ತು ಅಣ್ಣ ತಮ್ಮನ ಜೀವನದಲ್ಲಿ ಆದ್ರ ಮಾಡಿದ್ದಾನೆ ಅಂತ.
ಮನಸ್ಸಿಗೆ ಗೊತ್ತಾಗಿದ್ದು ಬುದ್ಧಿಗೆ ತಿಳಿದಿದ್ದು ಕಿವಿಗೆ ಬಿದ್ರೆ ಅಸಹ್ಯ ಅನ್ಸುತ್ತಾ? ಕ್ಷಣ ಅಂತನ ನನ್ನನ್ನು ಇಷ್ಟು ಕೀಳು ಅಂತ ಭಾವಿಸಿದ್ಯಾ ನೀನು? ಖಂಡಿತ ಇಲ್ಲ. ಅಣ್ಣನ ಅಧಿಕಾರ ಪ್ರಶ್ನೆ ಮಾಡೋದು ಶುದ್ಧ ತಪ್ಪು. ಅಣ್ಣನ ಅಧಿಕಾರ ಎಷ್ಟು ದೊಡ್ಡದು ಅಂದ್ರೆ ಎಲ್ಲಾ ಗುಟ್ಟನ್ನು ತನ್ನ ಹೊಟ್ಟೆಲ್ಲೇ ಕೂತಿಟ್ಕೊಂಡು ತಮ್ಮಂದರಿಗೆ ಮೋಸ ಮಾಡಬಹುದು, ಅಥವಾ ತಮ್ಮಂದರಿಗೆ ಮೋಸ ಮಾಡೋಕ್ಕೋಸ್ಕರನೇ ಗುಟ್ಟೆಲ್ಲ ಬಚ್ಚಿಟ್ಕೋಬಹುದು. ಅಣ್ಣನ ಅಧಿಕಾರ ತಮ್ಮನ ಜೀವನದಲ್ಲಿ ವ್ಯಭಿಚಾರ ಮಾಡಬಾರ್ದಾಗಿತ್ತು. ಅಲ್ಲಪ್ಪ, ಇಷ್ಟೆಲ್ಲ ಗುಟ್ಟನ್ನ ಎದೆಯೊಳಗೆ ಬಚ್ಚಿಟ್ಕೊಂಡು ಏನ್ ಸಾಧಿಸಿದೆ ನೀನು? ನನ್ನ ಸ್ವಂತ ಮಗಳು ಆದ ಬೇಡ ಬಿಡು, ಆ ಶಬ್ದ ನಾನು ಬಳಸೋದಿಲ್ಲ. ಅವಳಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಬೇಡ ಅಂತ ಹೇಳಿ ನನ್ನಿಂದ ಭಾಷೆ ತಗೊಂಡೆ. ಯಾವ ಆತ್ಮ ಇಟ್ಕೊಂಡು ಭಾಷೆ ತಗೊಂಡೆ ಹೇಳೋ? ಇಷ್ಟು ವರ್ಷ ನಂಬಿದ ಹೆಂಡತಿಗೆ ಒಳ್ಳೆ ಗಂಡನಾಗಿ ಬದುಕ್ತವ್ ನಾನು ಯಾವತ್ತೂ ನನ್ನ ಹೆಂಡತಿಗೆ ನನ್ನ ಕುಟುಂಬಕ್ಕೆ ದ್ರೋಹ ಮಾಡಲಿಲ್ಲ. ಆದ್ರೆ ಈಗ ಅವ್ರ ಜೊತೆ ಇದ್ದಷ್ಟು ದಿನಗಳು ಪಾಪದ ದಿನಗಳಾಗಿ ಕಾಡ್ತಾ ಇದ್ದಾವೆ ನನಗೆ. ಅವಳ ಜೊತೆ ಇದ್ದ ಖುಷಿಯ ಹಿಂದೆ ಎದೆ ಒಡೆದು ಹೋಗುವಂತ ಕಥೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ಹೆಂಡತಿಗೆ ಹಾಡ್ತಿದ್ದ ಮುಂಗುಳ್ಳು ಪದ್ಯ ಇವತ್ತು ಅವನಿಗೆ ಕಂಠಪಾಠ. ಅವಳು ಕೆನ್ನೆ ಮೇಲೆ ಹಾರಾಡ್ತಾ ಇದ್ದಿತ್ತು ಮುಂಗುಳ್ಳು ಅಥವಾ ಮಾವಿನ ಹೆಡೆಲು, ಈ ತಟ್ಟಿನ ಗೊತ್ತೇ ಆಗ್ಲಿಲ್ಲ. ಜನಾರ್ದನ, ಸೀತಮ್ಮ ಹಿಂದಿನ ಕಥೆನ ಮರೆತು ಮರಿತೀನಿ, ಎಲ್ಲವನ್ನ ಮರಿತೀನಿ, ಎಲ್ಲರನ್ನೂ ಮರಿತೀನಿ. ನೀವು ಮರಿಬೇಕು, ಆಗ ಮಾಡ್ತೀನಿ. ಇನ್ಯಾವತ್ತೂ ನೆನಪಾಗಬಾರ್ದು ಅಂತ ಜಾಗ ಮುಟ್ಟಿಸ್ತೀನಿ. ನನ್ನೆದುರು ದೇವಕಿ, ಹಳೆ ಬೀಡು ಸೀತಮ್ಮ, ಹಳೆ ಬೀಡು ನಾರಾಯಣ, ಎಲ್ಲರೂ ಸಮಾನ ಪಾಪಿಗಳೇ. ಅನುಭವಿಸಿ, ಆನಂದ ಅನುಭವಿಸಿ, ಎಲ್ಲರೂ ಆನಂದ ಅನುಭವಿಸಿ. ಸ್ವಯಂವರ ರಿಯಾಲಿಟಿ ಶೋನಲ್ಲಿ ರಾಖಿ ಸಾವಂತ್ಗೆ ಅಷ್ಟು ಸುಲಭ ಹುಡುಗರು ಸಿಕ್ಕಿರ್ಲಿಲ್ಲ. ಇನ್ನು ರಿಯಲ್ ಲೈಫ್ನಲ್ಲಿ ಈ ವಾಸು ಇಷ್ಟ ಅಂದ ತಕ್ಷಣ ಓಲ್ಗೆ ಓದಿಸಿ ಮದುವೆ ಮಾಡಿಸೇ ಬಿಡ್ತಾರೆ. ಇಡಿಯಟ್. ಅಲ್ಲ, ಅವಳು ಮತ್ತೆ ಅತ್ತಿಗೆಗೆ ಫೋನ್ ಮಾಡಿ ಮಾತಾಡಿದಾಳೆ ಅಂದ್ರೆ ಶೇಮ್ ಸುನೀತಾ. ನಾನು ಹಿಂಗೆ ಅವತ್ತೇ ಹೇಳಿದೆ ಅವಳ ಬಗ್ಗೆ ಸಹನೆ ತೋರಿಸ್ಬೇಡ ಅಂತ. ಅವಳು ಫೋನ್ ಮಾಡಿದಾಗಲೆಲ್ಲ ನಾನೇ ಅವಾಯ್ಡ್ ಮಾಡ್ತಿದ್ದೆ, ನೀನೇ ಫೋರ್ಸ್ ಮಾಡಿ ಮಾತಾಡಿಸ್ತಿದ್ದೆ. ಬಹುಶಃ ನಾವಿಬ್ಬರು ಒಂದಾಗೋದು ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ನಾವಿಬ್ರು ದೂರ ಇರಬೇಕು ಅಂತಾನೆ ಅವಳು ಇಷ್ಟೆಲ್ಲ ಸಹಾಯ ಮಾಡಿದಾಳೆ ಅಂತ ಅನಿಸ್ತಾ ಇದೆ. ನಿನಗೆ ಸಹಾಯ ಮಾಡುವಾಗ ಅವಳಿಗಂತ ಭಾವನೆನೇ ಇರಲಿಲ್ಲ. ಯಾಕಂದ್ರೆ ನಿನ್ಗಿಂತ ಹೆಚ್ಚಾಗಿ ಅವಳು ನನ್ನ ಪರವಾಗೇ ಇರ್ತಿದ್ಲು. ಆದ್ರೆ ಈಗ ನೋಡು, ಮದುವೆ ಆಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋವರೆಗೂ ಬಂಡೆತನ ತೋರಿಸ್ತಿದ್ದಾಳೆ. ಅವಳಿಗೊಂಥರ ಶಾಕ್ ಆಗಿದೆ ವಾಸು. ಅವಳ ಅತ್ತಿಗೆ ಹತ್ರ ಏನೇ ಹೇಳಿದ್ರು ಅದ್ರಲ್ಲಿ ಸತ್ಯ ಇಲ್ಲ ಅಂತಾನೆ ನನ್ಗೆ ಅನ್ನಿಸ್ತಾ ಇರೋದು.
ಯಾಕಂದ್ರೆ ನನ್ನ ನಿನ್ನ ಪ್ರೀತಿನ ಪೋಷಣೆ ಮಾಡಿದ್ದು ಅವಳೆ, ರಕ್ಷಣೆ ಮಾಡಿದ್ದು ಅವಳೆ. ನಮ್ಮಿಬ್ಬರಿಗೆ ನೈತಿಕ ಧೈರ್ಯ ಕೊಟ್ಟಿದ್ದು ಅವಳೇ ವಾಸು. ಎಲ್ಲಿ ಹೋಯ್ತು ಆ ಒಳ್ಳೆತನ? ಅದು ನಿಜವಾಗ್ಲೂ ಒಳ್ಳೆತನನೇ ಆಗದಿದ್ರೆ ಹೀಗೆ ಬದಲಾಗ್ತಿರ್ಲಿಲ್ಲ. ಅದೇ ಸುನೀತಾ ಇನ್ನೊಂದು ಮುಖ ಇರ್ಬೋದು. ಹಾಗನ್ಬೇಡ ವಾಸು. ಒಂದ್ಸಾರಿ ನಿನ್ನನ್ನು ಮಾತಾಡಿಸ್ಬೇಕು ಅಂತ ಬಂದಾಗ ಕಾರಲ್ಲೇ ನಿನ್ನ ಜೊತೆ ಕಾಂತಿ ಇದ್ದಿದ್ದನ್ನು ನೋಡಿ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ಲು, ನೆನಪಿದ್ಯಾ? ಆದರೆ ಆ ಕೋಪ ನನ್ನ ಪರವಾಗಿತ್ತು. ಆಗ ಇದ್ದಿರ್ಬೋದು. ಈಗ ಜಾಸ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ. ಆದರೆ ಅವಳನ್ನ ಕೆಣಕದಾಗುತ್ತೆ, ಅವಳ ವರ್ತನೆಗೆ ಪುಷ್ಟಿ ಕೊಟ್ಟಾಗುತ್ತೆ. ಇದಕ್ಕೆ ಉದಾಸೀನನೇ ಮದ್ದು. ಅಲಕ್ಷ್ಯ ಮಾಡು, ಇಗ್ನೋರ್ ಮಾಡು, ಅವಳ ಪಾಡಿಗೆ ಅವಳು ಇರ್ತಾಳೆ. ಮನುಷ್ಯತ್ವಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ಕೆ ವಿಚಾರ ಎದುರಾದರೆ ತುಂಬ ಕಷ್ಟ ಪದ್ಮ. ನನ್ನ ಹುಟ್ಟಿನ ವಿಚಾರದಲ್ಲೂ ಅಷ್ಟೇ. ಅಪ್ಪಯ್ಯ ಅಂತ ಕರೆದ ಅಪ್ಪಯ್ಯನ ದೂರ ಮಾಡೋಕ್ಕೆ ಸಾಧ್ಯ ಇತ್ತಾ? ಒಂದು ಸರ್ತಿ ನಮ್ಮಿಬ್ಬರಲ್ಲಿ ಬೆಳೆದು ಬಂದ ವೈಮನಸ್ಸನ್ನು ಅಪ್ಕೊಂಡಿದ್ರು ನಾವಿಬ್ಬರು ದೂರ ಆಗೋಕ್ಕೆ ಸಾಧ್ಯ ಇತ್ತಾ? ಹಾಗೆ ಈಗ ದೇವಕಿ ಮಗು. ನಾನು ತುಂಬ ಹೊತ್ತು ಯೋಚನೆ ಮಾಡಿದೆ. ನಮ್ಮನ್ನೆಲ್ಲ ಮರೆತು ಆ ಮಗು ಬಗ್ಗೆ ಮಾತ್ರ ಯಶೋಧ ಮಡ್ಲಲ್ಲಿ ಈ ಮಗುನ ಬಿಟ್ಟು ಬರೋದೇ ಸರಿ ಅನ್ನಿಸ್ತು. ಆದರೆ ಈಗಾಗಲೇ ಈ ಮಗು ಹೆಸರಲ್ಲಿ ಇನ್ನೊಂದು ಮಗುವಲ್ಲಿ ಆಶ್ರಯ ಪಡೆದಿದೆಯಲ್ಲ, ಅದಕ್ಕೆ ಮನುಷ್ಯತ್ವಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಎದುರಾದರೆ ಕಷ್ಟ ಅಂದಿದ್ದು. ಹಾಗಂತ ನೀವೇ ಮದುವೆ ವಿಚಾರನೂ ಕಡೆಗಣಿಸೋ ಹಾಗಿಲ್ಲ. ಎಷ್ಟೋ ವರ್ಷಗಳ ನಂತರ ಅವಳ ಕನಸಿಗೆ ಚಿಗುರೊಡೆಯೋ ಕಾಲ ಕೂಡ ಬಂದಿದ್ದು. ಮತ್ತೀಗ ಮಗುನ ಏನ್ ಮಾಡ್ಬೋದು ರೀ? ಹೇಗೂ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ದೇವಕಿ ವಿಚಾರ ಗೊತ್ತಿದೆಯಲ್ಲ, ಅಲ್ಲೇ ಬಿಟ್ಟು ಬಂದ್ರೆ? ಯಾವುದೇ ಹೆಣ್ಮಕ್ಳ ಅಪ್ಪ ಅಮ್ಮನೂ ಈಗ ಈ ಮಗುನ ಜೊತೆಲಿ ಇಟ್ಕೊಳಕ್ಕೆ ಒಪ್ಪಲ್ಲ ರೀ. ಈ ಸಮಸ್ಯೆ ಮುಂದೆ ಪರಿಹಾರ ಆಗುತ್ತೆ. ಆದರೆ ಈಗೇನಾದರೂ ದೇವಕಿ ಕೈಗೆ ಈ ಮಗು ಸಿಕ್ಕರೆ ತೊಂದರೆ ಆಗತ್ತೆ. ಅದಕ್ಕೆ ಈ ಉಪಾಯ ಅಷ್ಟೆ. ಅತ್ತೆ ಒಪ್ಕೋಬಹುದು ಅನ್ಸತ್ತೆ, ಆದರೆ ಮಾವನ ಬಗ್ಗೆನೇ ಹೇಳೋಕ್ಕಾಗಲ್ಲ. ಈಗಲೇ ಒಂದು ಫೋನ್ ಮಾಡಿ ನೋಡಿ. ಪದ್ಮ, ಮಗು ಕಳುವಾಗಿದೆ ಅಂತ ಈಗಲೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಇದೆ. ನಾವು ತುಂಬ ಹುಷಾರಾಗಿರಬೇಕು. ಹಳೆ ಬೀಡಲ್ಲೇ ಬಿಟ್ಟರು ಬೇರೆಯವ್ರ ಕಣ್ಣಿಗೆ ಬೀಳಬಾರ್ದು. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣು ಅಲ್ಲೂ ಕಾವಲು ಕಾಯ್ತಾ ಇರುತ್ತೆ. ಯಾವುದಕ್ಕೂ ನಾನು ಹಳೆ ಬೀಡಿಗೆ ಹೋಗಿ ಒಂದ್ಸಲ ನೇರವಾಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಆದಷ್ಟು ಬೇಗ ಕೆಲಸ ಮಾಡಿ. ನನಗಂತೂ ಆ ಮನ್ಮಥರಾಜನ ಮೇಲೆ ಒಂಚೂರು ನಂಬಿಕೆ ಇಲ್ಲ.
ವಿಷಯ ಗೊತ್ತಾಗಿ ನಾಳೆ ಬ್ಲ್ಯಾಕ್ ಮೇಲ್ ಏನಾದರೂ ಶುರು ಮಾಡಿದ್ರೆ? ಅದು ನಿಜನೇ. ಹೆಣ್ಣಿಗೆ ಸಂಬಂಧಪಟ್ಟಂಗೆ ಮುಗಿಸ್ಕೊಂಡು ಮುಗಿಸೋದು ಯಾವತ್ತಿದ್ರೂ ಅಪಾಯಕಾರಿ. ನಾನೀಗಾಗಲೇ ಓದಿದ್ದೀನಿ. ಮೇಡಮ್ ಅವ್ರಿಗೆ ಕೊಡಿ, ಅವ್ರು ಓದಲಿ, ಅವರೇ ಮುಖ್ಯ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮತ್ತು ಮೇಡಮ್ ಮಧ್ಯೆ 3ನೇ ಮಹಾಯುದ್ಧನೇ ನಡೆಯುತ್ತೆ. ಮಹಾಯುದ್ಧ ಅಲ್ಲ, ಮಹಾ ಸತ್ಯಾಗ್ರಹ. ನೀವು ನಿಮ್ಮ ಮನೆಯವರು ಇಲ್ಲಿ ಬಂದು ಗಾಂಧಿಗಿರಿ ಮಾಡ್ತೀರಿ, ಮನೆ ಒಳಗಡೆ ಮುಷ್ಕರ ಹುಡ್ತೀರಿ. ನೀವು ನಮ್ಮನೆ ಮುಂದೆ ಬಂದು ಹೈಟೆಕ್ ಪಿಕ್ನಿಕ್ ಮುಷ್ಕರ ಮಾಡ್ತೀರಿ ಅಂತಲೂ ಗೊತ್ತಿದೆ. ಏನು ಹೇಳಿ, ನಿಮ್ಮಿಬ್ಬರು ಮುಷ್ಕರದಲ್ಲೋ ಸಾಮರಸ್ಯ ಇದೆ, ನಿಮ್ಮಿಬ್ಬರಿಗೂ ಹೊಂದುತ್ತೆ. ಅದಕ್ಕೆ ತಾನೆ ಇವರು ಬರ್ತಾರೆ ಅಂದ ತಕ್ಷಣ ಒಂದು ಮಾತಾಡಿದ್ರೆ ಹೂ ಅಂದಿದ್ದು. ನಾವು ಅಷ್ಟೇ 12 ಲಕ್ಷ ಆದರೂ ಪರವಾಗಿಲ್ಲ ಅಂತ ಹೂ ಅಂದಿದ್ದು ಅದಕ್ಕೆ ತಾನೇ. ನೋಡಿ ಅಗ್ರಿಮೆಂಟ್ ಇದನ್ನೆಲ್ಲ ಟೈಪ್ ಮಾಡಿದ್ದೀನಿ. ಹೇಳಿದವ್ರೆ 3 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಚೆನ್ನಾಗಿದ್ದರೆ ಇನ್ನು 3 ವರ್ಷ ಕಂಟಿನ್ಯೂ ಮಾಡ್ಬೋದು. ಯಾವಾಗ ನಾವು ಮನೆಗೆ ಬರ್ಬೋದು? ನೀವು ಯಾವಾಗ ಶಿಫ್ಟ್ ಮಾಡ್ತೀರಿ? ಇವತ್ತಂದರೆ ಇವತ್ತೇ ನೋಡಿ. ನಾವು ಈ ಮನೆಯಿಂದ ಏನು ತಗೊಂಡು ಹೋಗ್ತಾ ಇಲ್ಲ. ಎಲ್ಲೆಲ್ಲಿ ಏನೇನು ವಸ್ತುಗಳಿದೆಯೋ ಅದೆಲ್ಲ ಹಾಗೇ ಇರುತ್ತೆ. ನೀವು ಯೂಸ್ ಮಾಡ್ಬೋದು, ಆದರೆ ಜೋಪಾನ ಅಷ್ಟೆ. ಹಾಗಂತ ನಾವು ನಮ್ಮನೇಲಿರೋದನ್ನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ. ರಘು, ಕಂಡೀಷನ್ಸ್ ಒಪ್ಪಿಗೆ ಆದರೆ ನೀವಿಬ್ಬರು ಸೈನ್ ಮಾಡಿ. ವಿದ್ಯಾಧರ್, ನಿಮ್ಮ ಹತ್ರ ಪೆನ್ ಇದೆಯಾ? ಕೊಡಿ, ಯಾಕೆಂದರೆ ಕೆಲವು ಇಂಕ್ಗಳನ್ನು ನಂಬೋಕ್ಕಾಗಲ್ಲ. ರಘು ಅವಾಗವಾಗ ಸ್ವಲ್ಪ ತಮಾಷೆ ಮಾಡ್ತಾ ಇರ್ತಾನೆ. ಸುಧಾಕರ್, ಈ ಸರ್ತಿ ಅಗ್ರಿಮೆಂಟ್ ಕಾಪಿ ನಮ್ಮ ಹತ್ರನೇ ಇರಲಿ. ಇದನ್ನು 3 ಕಾಪಿ ಮಾಡಿಸ್ತಾ ಇದ್ದೀನಿ. ಒಂದು ನಿಮ್ಮ ಹತ್ರ, ಒಂದು ಇವ್ರ ಹತ್ರ, ಇನ್ನೊಂದು ನನ್ನ ಹತ್ರ ಇರುತ್ತೆ. ಬೇಡ ಸುಧಾ, ನಿನ್ನ ಹತ್ರ ಏನು ಬೇಡ, ನಮ್ಮಿಬ್ಬರ ಹತ್ರ ಇದ್ರೆ ಸಾಕು. ನೀವು ಕೊಟ್ಬಿಡಿ. ಥ್ಯಾಂಕ್ ಯು. ರಘು, ಒರಿಜಿನಲ್ ಅಗ್ರಿಮೆಂಟ್ನ ಲಾಕರಲ್ಲಿ ಇಟ್ಬಿಡೋಣ. ಯಾರ್ಯಾರ ಕೈಗೋ ಸಿಕ್ಕಿ ಮಿಸ್ ಆಗಬಾರ್ದಲ್ವಾ? ವಿದ್ಯಾಧರ್ ಅವರೇ, ತಾವು ಯಾವಾಗ ಬರ್ತೀರಂತ ಹೇಳಲೇ ಇಲ್ಲ. ನೀವು ಹೂ ಅಂದರೆ ನಾಡಿದ್ದು ಪೂಜೆ ಮಾಡ್ತೀವಿ. ಒಳ್ಳೆ ದಿನ, ನಾಳೆ ರಾತ್ರಿ ಒಳಗೆ ಶಿಫ್ಟ್ ಮಾಡ್ತೀವಿ. ಖಂಡಿತ ಪೂಜೆಗೆ ನೀವು ದಂಪತಿಗಳು ಬರಲೇಬೇಕು. ಜೊತೆಗೆ ಅತಿಥಿನೂ ಕರ್ಕೊಂಡು ಬರಬೇಕು. ಸರಿ, ಖಂಡಿತ ಬರ್ತೀವಿ. ನಾವೇನು ಬರ್ತೀವಿ. ತಗೋ ತಗೋ, ಇವ್ರದ್ದು ಒಂದು ಕಾಪಿ ಇವ್ರಿಗೊಂದು ಕೊಟ್ಬಿಡಿ. ಸರಿ, ಗುಡ್ ಲಕ್ ವಿದ್ಯಾಧರ್ ಅವರೇ. ಥ್ಯಾಂಕ್ ಯು ಸರ್, ಬರ್ತೀವಿ. ಏನು ಭಾವ, ಈಗ ಇವರು ಮನೆಯಲ್ಲೂ ಇರೋದಿಲ್ಲ, ನನಗೆ ಮುಖನೂ ತೋರಿಸೋದಿಲ್ಲ. ಅವನ್ನ ಯಾರಾದರೂ ಕೇಳೋಕ್ಕಾಗತ್ತೆ ಹೇಳು? ಅವನ ಬಗ್ಗೆ ನನಗೇನೆ ಭಯ ಆಗತ್ತೆ. ಅವನ ಮಾತು ಮನಸ್ಸಿನ ಮೇಲೆ ಬರೆ ಹಾಕಿದಾಗತ್ತೆ. ಆಡೋ ಹಾಗಿಲ್ಲ, ಅನ್ಭವಿಸೋ ಹಾಗಿಲ್ಲ. ನಾವು ತಪ್ಪು ಮಾಡಿದ್ವಿ ಅನಿಸ್ತಿದೆ ಭಾವ. ನಾವಾದರೂ ಏನು ಮಾಡ್ಬೋದಿತ್ತು ಹೇಳು? ಇಂಥ ವಿಚಾರನ ಯಾರಾದರೂ ಹೇಳೋಕ್ಕೆ ಸಾಧ್ಯ ಇತ್ತಾ? ಸಾಧ್ಯ ಇತ್ತು ಭಾವ. ಮದುವೆಗೆ ಮುಂಚೆ ಏನು ನಡೀತು ಅಂತ ಹೇಳ್ಬೋದಾಗಿತ್ತು ನಾವು. ಹೇಳಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ದೀನಿ. ಹೆಚ್ಚು ಅಂದ್ರೆ ಏನಾಗ್ತಿತ್ತು ಹೇಳಿ? ಇವ್ರು ನನ್ನ ಮದುವೆ ಆಗ್ತಿರ್ಲಿಲ್ಲ ಅಷ್ಟೇ ತಾನೆ. ಇವ್ರು ನನ್ನ ಮದುವೆ ಆಗ್ತಿದ್ರು ಪರವಾಗಿರ್ಲಿಲ್ಲ.
ಈ ಕರ್ಮಕ್ಕಿಂತ ಅದೇ ವಾಸಿ ಇತ್ತು. ಇದೆಲ್ಲ ಯಾರಿಗೆ ಗೊತ್ತಿತ್ತು ಸೀತಮ್ಮ? ನಿನ್ನ ಮಗನೇ ಅಗಣಿ ದೇವರಾಜ್ನ ಹೋಮ್ ಸ್ಟೇಗೆ ಹೋಗ್ತಾನೆ ಅಂತ ನಿನಗೆ ಗೊತ್ತಿತ್ತಾ? ಮದುವೆ ಆದ ಹೊಸರಲ್ಲಿ ನಾನೇ ನಿಮ್ಮ ಹತ್ರ ಹೇಳ್ಕೊಂಡಿದ್ನಲ್ಲ ಭಾವ, ನನ್ಗೆ ಯಾಕೋ ಭಯ ಆಗ್ತಾ ಇದೆ, ಹೇಳ್ಬಿಡ್ಲ ಅಂತ ನಿಮ್ಮ ಹತ್ರ ಕೇಳ್ತಾನೆ ಇದ್ದೆ. ನೀವೇ ಬೇಡ ಅಂದ್ರಿ. ನನ್ಗೂ ನಂಬಿಕೆ ನೋಡಿ ನಾನೇ ಏನೋ ದ್ರೋಹ ಮಾಡ್ತಿದ್ದೀನೇನೋ ಅನ್ನಿಸ್ತಿತ್ತು. ನಾನು ಹೇಳು ಅಂದ್ರೆ ನಿನ್ನ ಕೈಲಿ ಹೇಳೋಕ್ಕಾಗ್ತಿತ್ತ ಹೇಳು? ಅವ್ರ ಪ್ರೀತಿ ವಿಶ್ವಾಸದ ಮುಂದೆ ಬಾಯ್ ಬಿಡಕ್ಕೂ ಆಗ್ತಿರ್ಲಿಲ್ಲ. ಯಾರು ಬೇಕು ಈ ಕರ್ಮ ಅನ್ಕೊಂಡು ಸಾಯಕ್ ಹೋದ್ರೆ ನನ್ಗೆ ಅವ್ರ ಮುಖನೇ ಎದುರಿಗೆ ಬರುತ್ತೆ ಭಾವ. ನಾನೇನ್ ಮಾಡ್ಲಿ? ಅವ್ರೇನಾದ್ರು ನಾವಿಬ್ರು ಒಟ್ಟಿಗೆ ಸಾಯೋಣ ಬಾ ಅಂತಂದ್ರೆ ನಾನು ಸಂತೋಷವಾಗಿ ಹೋಗ್ತೀನಿ ಭಾವ. ಮನೆ ತುಂಬಾ ಬರೀ ಸಾವಿನ ಮಾತೆ. ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಸೀತಮ್ಮ. ಒಂದು ವೇಳೆ ಅದೇ ಕೊನೆ, ಬೇರೆ ಪರಿಹಾರನೇ ಇಲ್ಲ ಅಂತ ಆದ್ರೆ ನಾನೇ ಮೊದಲು ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಯಾಕಂದ್ರೆ ಎಲ್ಲದಕ್ಕೂ ಮೂಲ ನಾನೇ ತಾನೇ. ಯಾರಿಗೂ ನಷ್ಟ ಇಲ್ಲ. ನನ್ನನ್ನು ನಂಬ್ಕೊಂಡು ಬದುಕಿರೋ ಹೆಂಡತಿ ಮಕ್ಕಳಿಲ್ಲ. ಯಾರಿಗೂ ಮೋಸ ಆಗಲ್ಲ. ಆದ್ರೆ ನೀವು ಹಾಗಲ್ಲ. ನಿಮ್ಮನ್ನೇ ನಂಬಿದ 3 ಮಕ್ಕಳಿದ್ದಾರೆ. ನಿಮಗೆ ಮದುವೆ ಬೇರೆ, ನೀವು ಬದುಕಬೇಕು ಸೀತಮ್ಮ. ಕಷ್ಟ ಅನ್ನಿಸ್ತಿದೆ ಭಾವ. ಪಾಪ ನೀವೆಗೆ ಕಾದು ಕಾದು ಒಂದು ಒಳ್ಳೆ ಗಂಡು ಸಿಕ್ಕಿದೆ. ಈ ಸಮಯದಲ್ಲಿ ಇದೆಲ್ಲ ಆಗ್ಬೇಕು ಹೇಳಿ? ನಾವು ಮುಚ್ಚಿಟ್ಟ ಸುಳ್ಳಿನಿಂದಾಗಿ ದ್ರೋಹ ಆಗ್ತಿರೋದು ಮಕ್ಕಳಿಗೆ. ಆ ದ್ರೋಹ ಆಗೋಕ್ ಮುಂಚೆ ಮಕ್ಕಳಿಗೆಲ್ಲ ಒಂದು ವ್ಯವಸ್ಥೆ ಮಾಡಿ.